ಹಲೋ ನಮಸ್ಕಾರ. ಪ್ರಯತ್ನ ಎಜುಕೇಷನ್ GPSTR ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಅಧ್ಯಾಯ 5 ಹೊಸ ಧರ್ಮಗಳ ಉದಯದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇಲ್ಲಿ ಪಾಠದ ಪರಿಚಯ ನೋಡಬೇಕಾದ್ರೆ ನಾವು ಸುಮಾರು 2500 ವರ್ಷಗಳ ಹಿಂದೆ ವೈದಿಕ ಚಿಂತನೆ ಭಿನ್ನವಾದ ಹಲವಾರು ಚಿಂತನ ಕ್ರಮಗಳು ಮೂಡಿಬಂದವು. ಗೌತಮ್ ಬುದ್ಧ ಮತ್ತು ಮಹಾವೀರರು ಹೊಸ ಚಿಂತನ ಕ್ರಮದ ಇಬ್ಬರು ಹರಿಕಾರರಾಗಿದ್ದಾರೆ. ಗೌತಮ್ ಬುದ್ಧ ಮತ್ತು ಮಹಾವೀರರು ಹೊಸ ಚಿಂತನ ಕ್ರಮದ ಇಬ್ಬರು ಹರಿಕಾರರು ಅಂತಲೇ ಹೇಳ್ಬೋದು ನಮಗೆ. ಇನ್ನು ಇವರ ಜೀವನ ಮತ್ತು ಬೋಧನೆಗಳನ್ನು ಈ ಹಿನ್ನೆಲೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಜೊತೆಗೆ ಇವರ ಕಾಲದಲ್ಲಿ ಸಿಂಧು, ಗಂಗಾ, ಯಮುನಾ ನದಿ ಬಯಲಿದ್ದ 16 ಮಹಾಜನಪದಗಳು, ರಾಜತಂತ್ರ ಮತ್ತು ಹಲವಾರು ಗಣತಂತ್ರ ಮಹಾಜನಪದಗಳಿಗೆ ರಾಜತಂತ್ರ ಮತ್ತು ಹಲವಾರು ಗಣತಂತ್ರ ಹೇಗೆ ಕಾರ್ಯನಿರ್ವಹಿಸಿದ್ದವು ಎಂಬುದನ್ನು ನಾವಿಲ್ಲಿ ವಿವರಿಸಲಾಗಿದೆ. ಇನ್ನು ಸುಮಾರು 2600 ವರ್ಷಗಳ ಹಿಂದೆ ಗಂಗಾ ನದಿ ಬಯಲಿನಲ್ಲಿ ಸುಮಾರು 62 ಹೊಸ ಧರ್ಮಗಳು ಉದಯಿಸಿದವು. ಇನ್ನು ಅವುಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳು ಪ್ರಮುಖವಾದವುಗಳಾಗಿವೆ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ್ ಬುದ್ಧ ಹಾಗೂ ಜೈನ ಧರ್ಮದ ಪ್ರಮುಖ ತೀರ್ಥಂಕರ ವರ್ಧಮಾನ ಮಹಾವೀರ. ವರ್ಧಮಾನ್ ಮಹಾವೀರ ಈ ಇಬ್ಬರು ಕೂಡ ಗಣರಾಜ್ಯಗಳ ಕುಲಗಳಿಗೆ ಸೇರಿದ ಕ್ಷತ್ರಿಯರು ಆಗಿರುತ್ತಾರೆ. ಇನ್ನು ನಾವು ಬೌದ್ಧ ಧರ್ಮಕ್ಕೆ ಬರುವುದಾದರೆ ನೋಡಿಲಿ, ಬೌದ್ಧ ಧರ್ಮ ಗೌತಮ್ ಬುದ್ಧ ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮ. ಬೌದ್ಧ ಧರ್ಮ ಸ್ಥಾಪಕರು ಯಾರು? ಗೌತಮ ಬುದ್ಧ. ಇದು ಸುಮಾರು 2500 ವರ್ಷಗಳ ಹಿಂದೆ ಸ್ಥಾಪನೆ ಆಯಿತು. ಇನ್ನು ಬುದ್ಧನ ಜೀವನ. ಗೌತಮ್ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸ್ತಾನೆ. ನೋಡಿ, ಗೌತಮ್ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸ್ತಾನೆ. ಅವನ ಬಾಲ್ಯದ ಹೆಸರು ಸಿದ್ಧಾರ್ಥ. ಇನ್ನು ಅವರ ತಂದೆ ಶುದ್ಧೋಧನನು ಶಾಕ್ಯ ಗಣರಾಜ್ಯದ ಮುಖ್ಯಸ್ಥನಾಗಿದ್ದನು. ಗೌತಮ್ ಬುದ್ಧನವರ ತಂದೆಯ ಹೆಸರು ಶುದ್ಧೋಧನ. ಇವರು ಶಾಕ್ಯ ಗಣರಾಜ್ಯದ ಮುಖ್ಯಸ್ಥನಾಗಿರುತ್ತಾರೆ. ಗೌತಮ್ ಬುದ್ಧನ ತಾಯಿ ಹೆಸರು ಮಾಯಾದೇವಿ. ಸಿದ್ಧಾರ್ಥನ ಪತ್ನಿ ಯಶೋಧರ, ರಾಹುಲ್ ಅವರ ಪುತ್ರ. ಇನ್ನು ಗೌತಮ್ ಬುದ್ಧನ ಹೆಂಡತಿ ಹೆಸರು ಯಶೋಧರ, ತಾಯಿ ಹೆಸರು ಮಾಯಾದೇವಿ. ಇವರ ಮಗನ ಹೆಸರು ಅಥವಾ ಪುತ್ರನ ಹೆಸರು ರಾಹುಲ. ಗೌತಮ್ ಬುದ್ಧನ ತಾಯಿ ಹೆಸರು ಮಾಯಾದೇವಿ, ಪತ್ನಿ ಹೆಸರು ಯಶೋಧರ. ಇನ್ನು ಸಿದ್ಧಾರ್ಥನನ್ನು ಮಗುವಿನಲ್ಲಿಯೇ ನೋಡಿದ ಅಸಿತ ಎಂಬ ಮಹರ್ಷಿಯು. ನೋಡಿ, ಸಿದ್ಧಾರ್ಥನನ್ನು ಮಗುವಿನಲ್ಲಿಯೇ ನೋಡಿದ ಅಸಿತ ಎಂಬ ಮಹರ್ಷಿಯು ಈ ಮಗು ಲೋಕವನ್ನು ಆಳುವ ರಾಜನಾಗುತ್ತಾನೆ, ಇಲ್ಲವೇ ಲೋಕವನ್ನು ಆಳಲು ನಿವಾರಿಸುವ ಸನ್ಯಾಸಿಯಾಗುತ್ತಾನೆ ಎಂದು ಭವಿಷ್ಯ ನುಡಿದನು. ಸನ್ಯಾಸಿಯ ಮಾತುಗಳನ್ನು ಆಲಿಸಿದ ಶುದ್ಧೋಧನನು ತನ್ನ ಮಗ ರಾಜನಾಗಬೇಕೆಂದು ಬಯಸಿ ಸಿದ್ಧಾರ್ಥನಿಗೆ ದುಃಖ ವೈರಾಗ್ಯಗಳ ಸಂದರ್ಭಗಳೇ ಬಾರದಂತೆ ಸುಖ ಸಂತೋಷದ ವಾತಾವರಣದಲ್ಲಿ ಬೆಳೆಸಿದನು. ಆದರೂ ಸಿದ್ಧಾರ್ಥನ ಮನಸ್ಸು ಅಶಾಂತವಾಗಿ ಇತ್ತು. ಬುದ್ಧ ಗುರುವಿನ ಬಾಲ್ಯದ ಬಗ್ಗೆ ಇರುವ ಒಂದು ಮಾಹಿತಿ. ಒಮ್ಮೆ ನಗರ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಆಕಸ್ಮಿಕವಾಗಿ ಓರ್ವ ವೃದ್ಧ, ರೋಗಿ, ಸನ್ಯಾಸಿ, ಶವಯಾತ್ರೆ ದೃಶ್ಯಗಳು ಬಿದ್ದವು. ಈಗ ಒಂದ್ಸಲ ಏನಾಗಿರುತ್ತಪ್ಪ ಅಂತಂದರೆ, ಗೌತಮ್ ಬುದ್ಧನಿಗೆ ಒಂದು ನಗರ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಆಕಸ್ಮಿಕವಾಗಿ ಓರ್ವ ವೃದ್ಧ, ಒಂದು ವಯಸ್ಸಾದ ಮುದುಕ ಮತ್ತು ರೋಗಿ ಹಾಗೂ ಸನ್ಯಾಸಿ ಹಾಗೂ ಶವಯಾತ್ರೆಯ ಈ 4 ದೃಶ್ಯಗಳು ಯಾರಿಗೆ ಕಣ್ಣಿಗೆ ಬೀಳ್ತಾವಪ್ಪ ಅಂತಂದರೆ ಗೌತಮ್ ಬುದ್ಧನವರ ಕಣ್ಣಿಗೆ ಬೀಳುತ್ತವೆ. ಈ 4 ಸನ್ನಿವೇಶಗಳು ಅವರಲ್ಲಿ ವೈರಾಗ್ಯ ಮೂಡಿಸಿ ದುಃಖದ ಮೂಲವನ್ನು ಕಂಡುಹಿಡಿಯಲು ಪ್ರೇರೇಪಿಸಿದವು. ಇವು ಬುದ್ಧ ಗುರುವಿನ ಕಥಾನಕದಲ್ಲಿ ಬರುವ ಅಂಶಗಳಾಗಿವೆ. ಒಂದು ರಾತ್ರಿ ಸಿದ್ಧಾರ್ಥನು ಯಾರಿಗೂ ತಿಳಿಸಿದೆ ಪರಿವಾರ ಮತ್ತು ಅರಮನೆಯನ್ನು ತೊರೆದು ಕುದುರೆಯನ್ನೇರಿ ಹೊರಟನು. ಒಂದು ರಾತ್ರಿ ಏನಾಗಿರುತ್ತಪ್ಪ ಅಂತಂದರೆ, ಗೌತಮ್ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಯಾರಿಗೂ ತಿಳಿಸದೆ ಪರಿವಾರ ಮತ್ತು ತನ್ನ ತಂದೆ ತಾಯಿ ಪರಿವಾರವನ್ನು ಮತ್ತು ಅರಮನೆಯನ್ನು ತೊರೆದು ಕುದುರೆಯನ್ನೇರಿ ಹೊರಟನು.
ದುಃಖ ನಿವಾರಣೆಗಾಗಿ ಹಲವು ಗುರುಗಳನ್ನು ಕಂಡು ಮಾರ್ಗದರ್ಶನ ಪಡೆದನು. ಆದರೂ ಅವರಿಗೆ ದುಃಖದ ಮೂಲ ಕುರಿತು ಉತ್ತರ ಸಿಗಲಿಲ್ಲ. ಕೊನೆಗೆ ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮರವೊಂದರ ಕೆಳಗೆ ಕುಳಿತು ಅನೇಕ ದಿನಗಳ ಕಾಲ ಧ್ಯಾನಸ್ಥನಾದನು. ಕೊನೆಗೆ ಅಲ್ಲಿ ಜ್ಞಾನೋದಯ ಪಡೆದು ಸಿದ್ಧಾರ್ಥನು ಬುದ್ಧನಾದನು. ಬುದ್ಧನೆಂದರೆ ಜ್ಞಾನಿ, ತಿಳಿದವನು ಎಂದರ್ಥ. ಈ ಸ್ಥಳವು ಬುದ್ಧಗಯಾ ಎಂದೇ ಪ್ರಸಿದ್ಧಿಯಾಯಿತು. ನೋಡಿ, ಕೊನೆಗೆ ಗೌತಮ ಬುದ್ಧ ಬಿಹಾರದ ಗಯಾ ಎಂಬಲ್ಲಿ ಅರಳಿ ಮರವೊಂದರ ಕೆಳಗೆ ಕುಳಿತು ಅನೇಕ ದಿನಗಳ ಕಾಲ ಧ್ಯಾನಸ್ಥಾನ ಮಾಡ್ತಾನೆ. ಬಿಹಾರದ ಗಯಾ ಎಂಬಲ್ಲಿ ಕೊನೆಗೆ ಜ್ಞಾನೋದಯವಾದ ನಂತರ ಸಿದ್ಧಾರ್ಥನ ಏನಾಗ್ತಾನಪ್ಪ ಅಂತಂದರೆ ಬುದ್ಧನಾಗ್ತಾನ. ಬುದ್ಧನೆಂದರೆ ಜ್ಞಾನಿ, ತಿಳಿದವನು ಎಂದರ್ಥ. ಈ ಸ್ಥಳವು ಬುದ್ಧಗಯಾ ಎಂದೇ ಪ್ರಸಿದ್ಧಿಯಾಯಿತು. ನೋಡಿ, ತನ್ನ ರಾತ್ರಿ ಮನೆಯನ್ನು ಬಿಟ್ಟು ಹೋದಾಗ ಗೌತಮ ಬುದ್ಧ ಜಗವೆಲ್ಲ ಮಲಗಿದಾಗ ಅವನೊಬ್ಬನೇ ಎದ್ದ, ಅವನೇ ಏಷ್ಯಾದ ಬೆಳಕು ಗೌತಮ ಬುದ್ಧ ಎನ್ನುವ ಮಾತಿದೆ. ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು 5 ಶಿಷ್ಯರಿಗೆ ನೀಡುತ್ತಾನೆ. ನೋಡಿ, ಬುದ್ಧನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು 5 ಜನ ಶಿಷ್ಯರಿಗೆ ನೀಡುತ್ತಾನೆ. ಮೊದಲ ಉಪದೇಶ ಎಲ್ಲಿಯಪ್ಪ ಅಂತಂದರೆ ಸಾರನಾಥದ ಜಿಂಕೆವನದಲ್ಲಿ ನೀಡುತ್ತಾನೆ. ಈ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ. ನೋಡ್ರಿ, ಶ್ರೀಯುತ ಗೌತಮ ಬುದ್ಧನವರು ವಾರಣಾಸಿಯ ಬಳಿ ಸಾರನಾಥದ ಜಿಂಕೆವನ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು 5 ಜನರಿಗೆ ನೀಡುತ್ತಾನೆ. ಈ ಒಂದು ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ. ಅಲ್ಲಿಂದ ಮುಂದೆ ಬಿಹಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 40 ವರ್ಷಗಳ ಕಾಲ ಸಂಚರಿಸಿ ಉಪದೇಶವನ್ನು ನೀಡುತ್ತಾನೆ. ಬುದ್ಧನ ಕೀರ್ತಿ ಕ್ರಮೇಣ ಹಲವೆಡೆ ಪಸರಿಸಿತು. ರಾಜ ಮಹಾರಾಜರು ಆತನನ್ನು ಗೌರವಿಸಿದರು. ಹೀಗೆ ಬುದ್ಧನ ಕೀರ್ತಿ ಅನೇಕ ಕಡೆ ಹರಡಲಾರಂಭಿಸಿತು. ರಾಜ ಮಹಾರಾಜರುಗಳು ಗೌತಮ ಬುದ್ಧನನ್ನು ಗೌರವಿಸಿದರು. ಕೊನೆಗೆ ಬುದ್ಧನು ಬಿಹಾರದ ಕುಶಿನಗರ ಎಂಬಲ್ಲಿ ದೇಹತ್ಯಾಗವನ್ನು ಮಾಡ್ತಾನೆ. ತನ್ನ ವೈರಾಗ್ಯವನ್ನು ಎಲ್ಲಿ ತಾಳುತ್ತಾನಪ್ಪ ಅಂತಂದರೆ ಬಿಹಾರದ ಕುಶಿನಗರ ಎಂಬಲ್ಲಿ ತನ್ನ ದೇಹತ್ಯಾಗವನ್ನು ಗೌತಮ ಬುದ್ಧನವರು ಮಾಡ್ತಾರೆ. ಇನ್ನು ಬುದ್ಧನ ಉಪದೇಶಗಳಿಗೆ ಬರೋದಾದರೆ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು. ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದೇ ಬುದ್ಧನ ಉಪದೇಶಗಳ ಗುರಿಯಾಗಿತ್ತು. ಬುದ್ಧನು ಇದನ್ನು ಧಮ್ಮ ಎಂದು ಕರೆದನು. ಜಗತ್ತು ಅಪಾರ ದುಃಖದಿಂದ ಕೂಡಿದೆ. ಆಸೆಯೇ ದುಃಖದ ಮೂಲ. ಆಸೆಯನ್ನು ಜಯಿಸಿದವರು ನಿರ್ವಾಣ ಮುಕ್ತಿ ಹೊಂದುವರು. ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ, ಒಳ್ಳೆಯ ಸಂಕಲ್ಪ, ಒಳ್ಳೆಯ ಮಾತು, ಒಳ್ಳೆಯ ಕಾರ್ಯ ಮೊದಲಾದ 8 ಮಾರ್ಗಗಳನ್ನು ಸೂಚಿಸಲು ಇವನು ಅಷ್ಟಾಂಗ ಮಾರ್ಗ ಎಂದು ಕರೆದನು. ಇನ್ನು ಗೌತಮ ಬುದ್ಧ ದುಃಖದ ನಿವಾರಣೆಗಾಗಿ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಅಂತ ಹೇಳ್ತಾನೆ. ಅಷ್ಟಾಂಗ ಮಾರ್ಗಗಳು ಯಾವಪ್ಪ ಅಂದರೆ ಒಳ್ಳೆಯ ನೋಟ, ಒಳ್ಳೆಯ ಸಂಕಲ್ಪ, ಒಳ್ಳೆಯ ಮಾತು, ಒಳ್ಳೆಯ ಕಾರ್ಯ ಮೊದಲಾದ 8 ಮಾರ್ಗಗಳನ್ನು ಸೂಚನೆ ಕೊಡ್ತಾನೆ. ಇವನ್ನು ನಾವು ಅಷ್ಟಾಂಗ ಮಾರ್ಗ ಎಂದು ಕರೆಯುವರು. ಇನ್ನು ಬುದ್ಧನ ಜೀವನದ 4 ಪ್ರಮುಖ ಘಟ್ಟಗಳು: ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ ಪ್ರವರ್ತನ ಮತ್ತು ಮಹಾಪರಿನಿರ್ವಾಣ. ಪ್ರಶ್ನೆ ಬರ್ಬೋದು ನೋಡಿ, ಬುದ್ಧನ ಜೀವನದ ಪ್ರಮುಖ 4 ಘಟ್ಟಗಳು ಯಾವುವು ಅಂತಂದರೆ ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ ಪ್ರವರ್ತನ ಮತ್ತು ಮಹಾಪರಿನಿರ್ವಾಣ. ಬುದ್ಧನ ಮೂಲ ಬೋಧನೆಗಳೆಂದರೆ 4 ಆರ್ಯ ಸತ್ಯಗಳು. ಬುದ್ಧನ ಮೂಲ ಬೋಧನೆಗಳಪ್ಪ ಅಂತಂದರೆ 4 ಆರ್ಯ ಸತ್ಯಗಳು. ಅಷ್ಟಾಂಗ ಮಾರ್ಗ 4 ಆರ್ಯ ಸತ್ಯಗಳು ಯಾವುವೆಂದರೆ ಬುದ್ಧನ ಮೂಲ ಬೋಧನೆಗಳೆಂದರೆ 4 ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗ. ಈ 4 ಆರ್ಯ ಸತ್ಯಗಳು ಯಾವ್ಯಾವು? ಜಗತ್ತು ದುಃಖಮಯವಾಗಿದೆ. ಆಸೆಯೇ ದುಃಖಕ್ಕೆ ಮೂಲ. ಆಸೆಯನಿಗೆ ದುಃಖವನ್ನು ದಾಟಬಹುದು. ದುಃಖವನ್ನು ಕೊನೆಗೊಳಿಸುವ ದಾರಿಯೇ ಅಷ್ಟಾಂಗ ಮಾರ್ಗ ಎಂದು ಬುದ್ಧ ಹೇಳಿದ್ದಾನೆ. ನೋಡಿ, ಬುದ್ಧನ ಮೂಲ ಬೋಧನೆಗಳು 4 ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗ. 4 ಆರ್ಯ ಸತ್ಯಗಳು ಯಾವುವು ಅಂತಂದರೆ ಜಗತ್ತು ದುಃಖಮಯವಾಗಿದೆ, ಆಸೆಯೇ ದುಃಖಕ್ಕೆ ಮೂಲ, ಆಸೆಯನ್ನು ಗೆದ್ದವನು ದುಃಖವನ್ನು ದಾಟಬಹುದು, ದುಃಖವನ್ನು ಕೊನೆಗೊಳಿಸುವ ದಾರಿಯೇ ಅಷ್ಟಾಂಗ ಮಾರ್ಗ. ಸಿದ್ಧಾರ್ಥನನ್ನು ಗೌತಮ ಬುದ್ಧ, ತಥಾಗತ, ಶಾಕ್ಯಮುನಿ ಅಂತಲೂ ಕರೆಯುತ್ತಾರೆ. ನೋಡಿ, ಸಿದ್ಧಾರ್ಥನನ್ನು ಗೌತಮ ಬುದ್ಧ, ತಥಾಗತ, ಶಾಕ್ಯಮುನಿ ಅಂತಲೂ ಕರೆಯುತ್ತಾರೆ. ಸಿದ್ಧಾರ್ಥನನ್ನು ಗೌತಮ ಬುದ್ಧ, ತಥಾಗತ, ಶಾಕ್ಯಮುನಿ ಅಂತಲೂ ಕರೆಯುತ್ತಾರೆ. ಇನ್ನು ಇವಲ್ಲದೆ ತನ್ನ ಅನುಯಾಯಿಗಳಿಗೆ ಹಿಂಸೆ, ಮದ್ಯಪಾನ, ಭ್ರಷ್ಟಾಚಾರ ಮಾಡದಿರಲು, ಸುಳ್ಳು ಹೇಳದಿರಲು ನಿಯಮವನ್ನು ವಿಧಿಸ್ತಾನೆ. ಗೌತಮ ಬುದ್ಧ ಇಷ್ಟೇ ಅಲ್ಲದೆ ತನ್ನ ಅನುಯಾಯಿಗಳಿಗೆ ಹಿಂಸೆ ಮಾಡಬಾರದು, ಮದ್ಯಪಾನ ಮಾಡಬಾರದು, ಭ್ರಷ್ಟಾಚಾರ ಮಾಡಬಾರದು, ಸುಳ್ಳು ಹೇಳಬಾರದೆಂದು ನಿಯಮವನ್ನು ವಿಧಿಸ್ತಾನೆ. ಹೀಗೆ ಬುದ್ಧನ ಉಪದೇಶಗಳು ಸರಳವೂ ಜನಪ್ರಿಯವೂ ಆದವು. ಬರ್ತಾ ಬುದ್ಧನ ಉಪದೇಶಗಳು ಸರಳ ಹಾಗೂ ಬಹಳಷ್ಟು ಜನಪ್ರಿಯ ಹರಡಲಾರಂಭಿಸಿದವು.
ಏಕೆಂದರೆ ತನ್ನ ಉಪದೇಶವನ್ನು ಜನರ ಭಾಷೆಯಾದ ಪಾಲಿ ಭಾಷೆಯಲ್ಲಿ ಬೋಧಿಸಿದನು. ಪ್ರಮುಖವಾದ ಪ್ರಶ್ನೆ ಇದು. ಬುದ್ಧನು ತನ್ನ ಉಪದೇಶವನ್ನು ಯಾವ ಭಾಷೆಯಲ್ಲಿ ಬೋಧಿಸಿದನು? ಬುದ್ಧನು ಉಪದೇಶವನ್ನು ಜನರ ಭಾಷೆಯಾದ ಪಾಲಿ ಭಾಷೆಯಲ್ಲಿ ಬೋಧನೆ ಮಾಡ್ತಾನೆ. ಇನ್ನು ಇವರ ಉಪದೇಶಗಳನ್ನು ಆತನ ಶಿಷ್ಯರು 3 ಪಿಟಕಗಳಲ್ಲಿ ಸಂಗ್ರಹಿಸ್ತಾರೆ. ಬುದ್ಧನ ಉಪದೇಶಗಳನ್ನು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಉಪದೇಶಗಳನ್ನು ಆತನ ಶಿಷ್ಯರು 3 ಪಿಟಕಗಳಲ್ಲಿ ಸಂಗ್ರಹಿಸ್ತಾರೆ. ಅವುಗಳೆಂದರೆ ವಿನಯ ಪೀಠಕ, ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪೀಠಕ. ವಿನಯ ಪೀಠಕ, ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪೀಠಕ. ಬೌದ್ಧರ ಪವಿತ್ರ ಗ್ರಂಥಗಳಾದ ಇವುಗಳನ್ನು ತ್ರಿಪಿಟಕಗಳೆಂದು ಕರೆಯುತ್ತಾರೆ. ಬೌದ್ಧರ ಪವಿತ್ರ ಗ್ರಂಥಗಳಾದ ಇವುಗಳನ್ನು ಏನೆಂದು ಕರೆಯುತ್ತಾರಪ್ಪ ಅಂತಂದರೆ ತ್ರಿಪಿಟಕಗಳೆಂದು ಕರೆಯುತ್ತಾರೆ. ಸಿದ್ಧಾರ್ಥನು ಅರಮನೆಯನ್ನು ತೊರೆಯಲು ನದಿ ವಿವಾದ ಕಾರಣವೆಂಬ ಇನ್ನೊಂದು ಮಾಹಿತಿ ಇದೆ. ಎರಡೂ ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆ ಬಗ್ಗೆ ವಿವಾದ ಉಂಟಾಗಿ ಸಿದ್ಧಾರ್ಥನ ಕಡೆಯವರು ಯುದ್ಧಕ್ಕೆ ಸಿದ್ಧವಾಗುವುದು ಆತನಿಗೆ ಇಷ್ಟವಾಗದೆ ವಿರೋಧಿಸಿ ಅನಂತರ ಅರಮನೆಯನ್ನು ತ್ಯಜಿಸಿದನೆಂದು ಹೇಳಲಾಗುತ್ತಿದೆ. ಇದು ಡಾಕ್ಟರ್ B.R. ಅಂಬೇಡ್ಕರ್ ಪುಸ್ತಕದ ಮಾಹಿತಿಯಾಗಿದೆ. ನೋಡಿ, ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಿದ್ಧಾರ್ಥನು ಅರಮನೆಯನ್ನು ತೊರೆಯಲು ನದಿ ವಿವಾದ ಕಾರಣ ಎಂಬ ಇನ್ನೊಂದು ಮಾಹಿತಿ ಇದೆ. ಇದು ಎರಡೂ ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆ ಬಗ್ಗೆ ವಿವಾದ ಉಂಟಾಗಿ ಸಿದ್ಧಾರ್ಥನ ಕಡೆಯವರು ಯುದ್ಧಕ್ಕೆ ಸಿದ್ಧರಾಗುವುದು ಆತನಿಗೆ ಇಷ್ಟವಾಗದೆ ವಿರೋಧಿಸಿ ಅನಂತರ ಅರಮನೆಯನ್ನು ತ್ಯಜಿಸಿದನೆ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಪುಸ್ತಕದಲ್ಲಿ ಇದೆ ಅಂತ ಹೇಳಿದ್ದಾರೆ. ಕಿಸಾ ಗೌತಮಿಗೆ ಬುದ್ಧನ ನೀಡಿದ ಸಂದೇಶ. ಬುದ್ಧ ಗುರುವಿಗೆ ಸಂಬಂಧಿಸಿದಂತೆ ಈ ಕಥೆಯು ಪ್ರಚಲಿತವಾಗಿದೆ. ಕಿಸಾ ಗೌತಮಿ ತನ್ನ ಪ್ರೀತಿಯ ಪುಟ್ಟ ಮಗುವನ್ನು ಕಳೆದುಕೊಂಡಿದ್ದಳು. ನೋಡಿ, ಕಿಸಾ ಗೌತಮಿ ಎಂಬ ಮಹಿಳೆ ಬುದ್ಧ ಗುರುವಿಗೆ ಸಂಬಂಧಿಸಿದಂತೆ ಈ ಕಥೆಯ ಪ್ರಚಲಿತವಾಗಿದೆ. ಒಮ್ಮೆ ಕಿಸಾ ಗೌತಮಿ ತನ್ನ ಪ್ರೀತಿಯ ಪುಟ್ಟ ಮಗುವನ್ನು ಕಳೆದುಕೊಂಡಿದ್ದಳು. ಅಂದರೆ ಪ್ರಾಣವನ್ನು ಕಳೆದುಕೊಂಡಿದ್ದ ಪುಟ್ಟ ಮಗು. ಅವಳೆಷ್ಟು ದುಃಖಿತಳಾಗಿದ್ದಳೆಂದರೆ ಮಗುವಿನ ಮೃತದೇಹವನ್ನು ಹೊತ್ತುಕೊಂಡು ಬೀದಿಗಳಲ್ಲಿ ಅಲೆದಾಡಿ ತನ್ನ ಮಗುವಿಗೆ ಮರುಜೀವ ನೀಡಿರೆಂದು ರೋಧಿಸುತ್ತಿದ್ದಳು. ನೋಡಿ, ಆ ಕಿಸಾ ಗೌತಮಿ ಅವರು ಬೀದಿಯಲ್ಲಿ ಅಲೆದಾಡುತ್ತಾ ನನ್ನ ಮಗುನಿಗೆ ಯಾರಾದರೂ ಮರಳಿ ಜೀವ ಕೊಡಿ ಅಂತಂದ ರೋದನೆ ಮಾಡ್ತಿದ್ದಾಳೆ, ಅಳ್ತಾಳೆ ಜೋರಾಗಿ. ಇದನ್ನು ಕಂಡು ಮನಸ್ಸು ಕರಗಿದ ಓರ್ವನು ಅವಳನ್ನು ಬುದ್ಧನ ಕಡೆಗೆ ಒಯ್ಯುತ್ತಾನೆ. ಆ ಕಿಸಾ ಗೌತಮಿಯ ಅಳಲನ್ನು ಅಥವಾ ನೋವನ್ನು ಕಂಡ ಓರ್ವ ವ್ಯಕ್ತಿ ಗೌತಮ ಬುದ್ಧನ ಕಡೆ ಕರೆದುಕೊಂಡು ಬರುತ್ತಾನೆ. ಬುದ್ಧ ಕಿಸಾ ಗೌತಮಿಗೆ ಹೀಗೆಂದು ಹೇಳಿದ: ನಿನ್ನ ಕಂದನಿಗೆ ಮರುಜೀವ ನೀಡುವೆ, ಆದರೆ ಸಾವು ಕಾಣದ ಮನೆಯ ಸಾಸುವೆ ಬೇಕೆನಗೆ. ನೋಡಿ, ಎಷ್ಟು ಅಂತಹ ಮಾತನ್ನು ಹೇಳ್ತಾನೆ ಗೌತಮ ಬುದ್ಧ. ಸರಿಮಾ, ನಿನ್ನ ಕಂದನಿಗೆ ನಾನು ಮರುಜೀವ ನೀಡ್ತೇನೆ, ಆದರೆ ಸಾವು ಕಾಣದ ಮನೆಯಿಂದ ಒಂದು ಸಾಸಿವೆ ಕಾಳು ತಂದು ಕೊಡು ಅಂತ ಹೇಳ್ತಾನಂತ ಬುದ್ಧ. ಬುದ್ಧನ ಮಾತನ್ನು ಕೇಳಿ ಸಂತಸದಿಂದ ಹಿಗ್ಗಿದ ಕಿಸಾ ಗೌತಮಿ ಸಾವು ಕಾಣದ ಮನೆಯನ್ನು ಹುಡುಕುತ್ತಾ ಊರೆಲ್ಲ ಸುತ್ತಾಡಿದಳು. ಎಲ್ಲ ಮನೆಗಳಲ್ಲಿ ಒಬ್ಬರಿಲ್ಲದ್ದರೆ ಇನ್ನೊಬ್ಬರು ತಂದೆ, ತಾಯಿ, ತಂಗಿ, ತಮ್ಮ, ಪತಿ, ಪತ್ನಿ, ಮಕ್ಕಳು, ಮಾವ, ಅತ್ತೆ, ಅಜ್ಜ, ಅಜ್ಜಿ ಮರಣೋಪನೆದರು. ಇದನ್ನು ನೋಡಿದ ಕಿಸಾ ಗೌತಮಿಗೆ ಸಾವು ಪ್ರತಿಯೊಬ್ಬರಿಗೂ ಖಚಿತ ಎಂಬ ಸತ್ಯ ಅರಿವಾಗಿ ಬುದ್ಧನ ಬೋಧನೆಯ ಅರಿವಾಯಿತು. ಇನ್ನು ಬುದ್ಧನು ಗ್ರಂಥಗಳನ್ನು ರಚಿಸಲಿಲ್ಲ. ಅವನ ಉಪದೇಶಗಳನ್ನು ಆತನ ಶಿಷ್ಯರ ನೆನಪಿನಲ್ಲಿಟ್ಟರು. ಅವನು ತಲೆಮಾರಿನಿಂದ ತಲೆಮಾರಿಗೆ ಉಪದೇಶದ ಮೂಲಕ ಕಾಪಾಡಿಕೊಂಡು ಬಂದರು. ಬುದ್ಧನ ಉಪದೇಶಗಳಿರುವ ಪ್ರಾಚೀನ ಗ್ರಂಥವೆಂದರೆ ಸುತ್ತ ಪಿಟಕ. ಇದು ಪಾಲಿ ಭಾಷೆಯಲ್ಲಿ ಇದೆ. ನೋಡಿ, ಭಾಳಷ್ಟು ಪ್ರಮುಖವಾದ ಪ್ರಶ್ನೆ ಇದು. ಬುದ್ಧನ ಉಪದೇಶಗಳು ಇರುವ ಪ್ರಾಚೀನ ಗ್ರಂಥವೆಂದರೆ ಸುತ್ತ ಪಿಟಕ. ಇದು ಯಾವ ಭಾಷೆಯಲ್ಲಿದೆ? ಪಾಲಿ ಭಾಷೆಯಲ್ಲಿದೆ. ಬರೆದಿಟ್ಕೊಳ್ಳಿದು. ಬುದ್ಧನ ಉಪದೇಶಗಳು ಇರುವ ಪ್ರಾಚೀನ ಗ್ರಂಥ ಸುತ್ತ ಪಿಟಕ. ಇದು ಯಾವ ಭಾಷೆಯಲ್ಲಿದೆಪ್ಪ ಅಂತಂದರೆ ಪಾಲಿ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ? ಪಾಲಿ ಭಾಷೆಯಲ್ಲಿದೆ. ಇನ್ನು ಜೈನ ಧರ್ಮಕ್ಕೆ ಬರೋದಾದರೆ ಮಹಾವೀರನ 24ನೇ ತೀರ್ಥಂಕನಾದ ಮಹಾವೀರನು ಜೈನ ಧರ್ಮವನ್ನು ಪ್ರಚುರಪಡಿಸಿದನು. ನೋಡಿ, 24ನೇ ತೀರ್ಥಂಕನಾದ ಮಹಾವೀರನು ಜೈನ ಧರ್ಮವನ್ನು ಪ್ರಚುರಪಡಿಸ್ತಾನೆ. ಈತನು ಸುಮಾರು 2500 ವರ್ಷಗಳ ಹಿಂದೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದನು. ಗೌತಮ ಬುದ್ಧನು 2500 ವರ್ಷಗಳ ಹಿಂದೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದನು. ಆತನ ಹಿಂದಿನ ಹೆಸರು ವರ್ಧಮಾನ. ಗೌತಮ ಬುದ್ಧನ ಹಿಂದಿನ ಹೆಸರು ಏನಪ್ಪ ಅಂತಂದರೆ ವರ್ಧಮಾನ. ಆತನ ತಂದೆ ಸಿದ್ಧಾರ್ಥನು ಕುಲವೊಂದರ ಮುಖ್ಯಸ್ಥ. ಈತನ ತಂದೆ ಸಿದ್ಧಾರ್ಥನ ಕುಲವೊಂದರ ಮುಖ್ಯಸ್ಥನಾಗಿರುತ್ತಾನೆ. ತಾಯಿ ತ್ರಿಶಲಾದೇವಿ ವರ್ಧಮಾನನು ದಿವ್ಯಜ್ಞಾನವನ್ನು ಪಡೆಯುವುದಕ್ಕಾಗಿ ಮನೆಯನ್ನು ತೋರಿದನು. ನೋಡಿ,
ತಾಯಿ ತ್ರಿಶಲಾದೇವಿ ವರ್ಧಮಾನನು ದಿವ್ಯ ಜ್ಞಾನವನ್ನು ಪಡೆಯುವುದಕ್ಕಾಗಿ ಮನೆಯನ್ನೇ ತೊರೆದು ಬಿಡ್ತಾನ. ಎಲ್ಲವನ್ನು ತ್ಯಜಿಸಿ ಕೆಲ ಕಾಲ ದಿಗಂಬರ ಮುನಿಯಾಗಿ ಸಂಚರಿಸ್ತಾನ ವರ್ಧಮಾನ ಮಹಾವೀರ 2500 ವರ್ಷಗಳ ಹಿಂದೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸ್ತಾನೆ. ಈತನ ಹಿಂದಿನ ಹೆಸರು ವರ್ಧಮಾನ. ಈತನ ತಂದೆ ಸಿದ್ಧಾರ್ಥ ಕುಲವೊಂದರ ಮುಖ್ಯಸ್ಥನಾಗಿರ್ತಾನೆ. ತಾಯಿ ತ್ರಿಶಲಾದೇವಿ ನೋಡಿ, ವರ್ಧಮಾನ ಮಹಾವೀರನ ತಂದೆ ಹೆಸರು ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ವರ್ಧಮಾನನು ದಿವ್ಯ ಜ್ಞಾನವನ್ನು ಪಡೆಯುವುದಕ್ಕಾಗಿ ಮನೆಯನ್ನು ತೊರೆದು ಎಲ್ಲವನ್ನು ತ್ಯಜಿಸಿ ಕೆಲ ಕಾಲ ದಿಗಂಬರ ಮುನಿಯಾಗಿ ಸಂಚರಿಸ್ತಾನೆ. ಯಾರಪ್ಪ ಅಂತಂದರೆ ವರ್ಧಮಾನ ಮಹಾವೀರ 24ನೇ ತೀರ್ಥಂಕನಾಗಿರ್ತಾನೆ. ಜೈನ ಧರ್ಮವನ್ನು ಪ್ರಚುರಪಡಿಸ್ತಾನೆ ಈತನು. ಅನಂತರ 12 ವರ್ಷ ಕಾಲ ತಪಸ್ಸನ್ನು ಮಾಡಿ ಕೊನೆಗೆ ದಿವ್ಯ ಜ್ಞಾನವನ್ನು ಪಡೆದು ಜಿನ ಎನಿಸ್ತಾನೆ. ಬಹಳಷ್ಟು ಪ್ರಮುಖವಾದ ಪ್ರಶ್ನೆ ಇದು ನೋಡಿ. 12 ವರ್ಷ ಕಾಲ ತಪಸ್ಸನ್ನು ಮಾಡಿ ಕೊನೆಗೆ ದಿವ್ಯ ಜ್ಞಾನ ಪಡೆದು ಜಿನ ಎಂದೆನಿಸಿದನು. ಯಾರಪ್ಪ ಅಂತಂದರೆ ವರ್ಧಮಾನ್ ಮಹಾವೀರ. ಜಿನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ. ನೋಡಿ, ಜಿನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ. ಜಿನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ. ಅನುಯಾಯಿಗಳೇ ಜೈನರು. ಈತನ ಅನುಯಾಯಿಗಳೇ ಜೈನರು. ಮಹಾವೀರನು ಎಲ್ಲ ವರ್ಗದವರಿಗೂ ಉಪದೇಶ ನೀಡಿದನು. ಬಿಹಾರದ ಪಾವಪುರಿ ಎಂಬಲ್ಲಿ ದೇಹ ತ್ಯಾಗ ಮಾಡಿದನು. ನೋಡಿ, ಗೌತಮ ಬುದ್ಧ ಎಲ್ಲಿ ಮಾಡಿದನಪ್ಪ ಅಂತಂದರೆ ಗೌತಮ ಬುದ್ಧ ದೇಹ ತ್ಯಾಗವನ್ನು ಎಲ್ಲಿ ಮಾಡ್ತಾನೆ? ಇಷ್ಟಕ್ಕೆ ಮುಂಚೆ ಹೇಳಿದೆ ನಿಮಗೆ. ಗೌತಮ ಬುದ್ಧ ದೇಹ ತ್ಯಾಗವನ್ನು ಎಲ್ಲಿ ಮಾಡ್ತಾನೆ ಹೇಳಿ? ಗೌತಮ ಬುದ್ಧ ದೇಹ ತ್ಯಾಗವನ್ನು ಬಿಹಾರದ ಕುಶಿನಗರ ಎಂಬಲ್ಲಿ ದೇಹ ತ್ಯಾಗವನ್ನು ಮಾಡ್ತಾನೆ. ನೋಡಿ, ಗೌತಮ ಬುದ್ಧ ಬಿಹಾರದ ಕುಶಿನಗರ ಎಂಬಲ್ಲಿ ದೇಹ ತ್ಯಾಗವನ್ನು ಮಾಡಿದರೆ, ಇನ್ನು ವರ್ಧಮಾನ್ ಮಹಾವೀರ ಬಿಹಾರದ ಪಾವಪುರಿ ಎಂಬಲ್ಲಿ ದೇಹ ತ್ಯಾಗವನ್ನು ಮಾಡ್ತಾನೆ. ಗೌತಮ ಬುದ್ಧ ಬಿಹಾರದ ಕುಶಿನಗರ, ಮಹಾವೀರ ಬಿಹಾರದ ಪಾವಪುರಿ ಎಂಬಲ್ಲಿ ದೇಹ ತ್ಯಾಗವನ್ನು ಮಾಡ್ತಾನೆ. ಮಹಾವೀರನ ಬೋಧನೆಗಳು ಬರೋದಾದರೆ ವರ್ಧಮಾನ್ ಮಹಾವೀರನ ಬೋಧನೆಗಳು. ವರ್ಧಮಾನ್ ಮಹಾವೀರನು ಹಿಂಸೆ, ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡದಿರಲು, ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸುತ್ತಾನೆ. ಅಲ್ಲದೆ ಬ್ರಹ್ಮಚರ್ಯವನ್ನು ಆಚರಿಸಲು ಕರೆ ನೀಡುತ್ತಾನೆ. ತನ್ನ ಅನುಯಾಯಿಗಳಿಗೆ ಬ್ರಹ್ಮಚರ್ಯವನ್ನು ಆಚರಿಸಲು ಕರೆ ನೀಡುತ್ತಾನೆ. ಇನ್ನು ಅಹಿಂಸೆಗೆ ಜಗತ್ತಿನ ಮತ್ತಾವ ಧರ್ಮವೂ ನೀಡದಿರುವ ಮಹತ್ವವನ್ನು ಜೈನ ಧರ್ಮ ನೀಡಿದೆ. ಮಹಾವೀರನ ಬೋಧನೆಯು 23ನೇ ತೀರ್ಥಂಕನಾದ ಪಾರ್ಶ್ವನಾಥನ ಬೋಧನೆಯ ಮುಂದುವರಿಕೆ ಆಗಿತ್ತು. ನೋಡಿ, ಮಹಾವೀರನ ಬೋಧನೆ 23ನೇ ತೀರ್ಥಂಕ ಯಾರಪ್ಪ ಅಂದರೆ ಪಾರ್ಶ್ವನಾಥನ ಮುಂದುವರಿದ ಬೋಧನೆಯ ಮುಂದುವರಿಕೆ ಆಗಿತ್ತು. ಅಂದರೆ 24ನೇ ತೀರ್ಥಂಕ ಯಾರಪ್ಪ ಅಂದರೆ ವರ್ಧಮಾನ್ ಮಹಾವೀರ. ಮುಂದೆ ಜೈನ ಧರ್ಮದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಎಂಬ 2 ಪಂಥಗಳು ಹುಟ್ಟಿಕೊಂಡವು. ನೋಡಿ, ಜೈನ ಧರ್ಮದ 2 ಪಂಥಗಳು ಯಾವಪ್ಪ ಅಂತಂದರೆ ಶ್ವೇತಾಂಬರ ಮತ್ತು ದಿಗಂಬರ ಎಂಬ 2 ಪಂಥಗಳು ಹುಟ್ಟಿಕೊಂಡವು. ಬಿಳಿಯ ವಸ್ತ್ರ ತೊಡುವ ಪಾರ್ಶ್ವನಾಥನ ಅನುಯಾಯಿಗಳು. ಬಿಳಿಯ ವಸ್ತ್ರ ತೊಡುವವರು ಯಾರಪ್ಪ ಅಂತಂದರೆ ಪಾರ್ಶ್ವನಾಥನ ಅನುಯಾಯಿಗಳು. ಶ್ವೇತಾಂಬರರಾದರೆ ಬಟ್ಟೆಯನ್ನೇ ಧರಿಸಿದ ಮಹಾವೀರನ ಅನುಯಾಯಿಗಳು ದಿಗಂಬರರೆನಿಸಿದರು. ನೋಡಿ, ಪಾರ್ಶ್ವನಾಥನ ಅನುಯಾಯಿಗಳು ಶ್ವೇತಾಂಬರ, ಬಿಳಿಯ ಬಟ್ಟೆಯನ್ನು ಧರಿಸಿರ್ತಾರೆ. ಬಟ್ಟೆಯನ್ನು ಧರಿಸಿದ ಮಹಾವೀರನ ಅನುಯಾಯಿಗಳು ದಿಗಂಬರರೆನಿಸ್ತಾರೆ. ಕರ್ನಾಟಕದ ಶ್ರವಣಬೆಳಗೊಳ ಜೈನ ಧರ್ಮದ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ. ಬಹಳಷ್ಟು ಪ್ರಮುಖವಾದ ಪ್ರಶ್ನೆ ಇದು. ಕರ್ನಾಟಕದ ಶ್ರವಣಬೆಳಗೊಳ ಜೈನ ಧರ್ಮದ ಧಾರ್ಮಿಕ ಕೇಂದ್ರವಾಗಿದೆ. ಇನ್ನು ಜೈನ ಮತದಲ್ಲಿ 5 ನೈತಿಕ ತತ್ವಗಳಿವೆ. ಅಹಿಂಸೆ, ಸತ್ಯ, ಅಸ್ಥೇಯ ಅಂದರೆ ಕದಿಯದಿರುವುದು, ಅಪರಿಗ್ರಹ ಅವಶ್ಯಕತೆಯಲ್ಲಿ ಹೆಚ್ಚು ಪದಾರ್ಥಗಳನ್ನು ಸಂಗ್ರಹಿಸದೇ ಇರುವುದು, ಮತ್ತು ಬ್ರಹ್ಮಚರ್ಯ. ನೋಡ್ರಿ, ಅಹಿಂಸೆ, ಸತ್ಯ, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಅಸ್ಥೇಯ ಅಂದರೆ ಕದಿಯದಿರುವುದು, ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚು ಪದಾರ್ಥಗಳನ್ನು ಸಂಗ್ರಹಿಸಿರುವುದು, ಮತ್ತು ಬ್ರಹ್ಮಚರ್ಯ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು. ಇವು ಜೈನ ಧರ್ಮದ 5 ನೈತಿಕ ತತ್ವಗಳಾಗಿವೆ. ಇನ್ನು ಜನಪದಗಳು ಮತ್ತು ಗಣರಾಜ್ಯಗಳು. ಭಾಳಷ್ಟು ಪ್ರಮುಖವಾದ ಮಾಹಿತಿ ಇದು. ಮಹಾಜನಪದಗಳು ಮತ್ತು ಗಣರಾಜ್ಯಗಳು. ನಾವೀಗ 2500 ವರ್ಷಗಳಷ್ಟು ಹಿಂದಕ್ಕೆ ಹೋಗೋಣ. ಅದು ಬುದ್ಧನ ಕಾಲ. ಆ ಕಾಲದಲ್ಲಿ ಸಿಂಧು, ಗಂಗಾ ನದಿ ಬಯಲಿನಲ್ಲಿ 16 ಚಿಕ್ಕ ಪುಟ್ಟ ರಾಜ್ಯಗಳಿದ್ದವು. ಬೌದ್ಧರ ಸಾಹಿತ್ಯದಲ್ಲಿ ಇವುಗಳನ್ನು ಮಹಾಜನಪದಗಳು ಎಂದು ಕರೆಯಲಾಗಿದೆ. ಅವುಗಳಲ್ಲಿ ಮಗಧ, ಕೋಸಲ ಮತ್ತು ವತ್ಸೆ ಎಂಬ ಮಹಾಜನಪದ ಪ್ರಮುಖವಾಗಿದ್ದವು. ಅದರಲ್ಲಿ ರಾಜ್ಯರ ಆಳ್ವಿಕೆ ಇತ್ತು. ನೋಡಿ, 2500 ವರ್ಷಗಳ ಹಿಂದಕ್ಕೆ ಹೋಗೋಣ ನೋಡಿದರೆ ಬುದ್ಧನ ಕಾಲದಲ್ಲಿ ಸಿಂಧು, ಗಂಗಾ ನದಿ ಬಯಲಿನಲ್ಲಿ 16 ಚಿಕ್ಕ ಪುಟ್ಟ ರಾಜ್ಯಗಳಿದ್ದವು. ಆ ಕಾಲ ಸಿಂಧು, ಗಂಗಾ ನದಿ ಬಯಲಿನಲ್ಲಿ 16 ಚಿಕ್ಕ ಪುಟ್ಟ ರಾಜ್ಯಗಳಿದ್ದವು.
ಅವುಗಳನ್ನು ಮಹಾಜನಪದಗಳನ್ನು ಕರೆಯಲಾಗುತ್ತಿತ್ತು. ಅವುಗಳಲ್ಲಿ ಮಗಧ, ಕೋಸಲ, ವತ್ಸ ಎಂಬ ಮಹಾಜನಪದಗಳು ಪ್ರಮುಖವಾಗಿದ್ದವು. ಅಲ್ಲಿ ರಾಜ್ಯರ ಆಳ್ವಿಕೆ ಇತ್ತು. ಗಣರಾಜ್ಯಗಳು ಇದೇ ಕಾಲದಲ್ಲಿ ಹಲವಾರು ರಾಜ್ಯಗಳಲ್ಲಿ ಜನಪ್ರತಿನಿಧಿಗಳ ಆಳ್ವಿಕೆ ಇತ್ತು. ಇವುಗಳನ್ನು ಗಣರಾಜ್ಯಗಳೆಂದು ಕರೆಯಲಾಗುತ್ತದೆ. ನೋಡಿ, ಗಣರಾಜ್ಯಗಳು ಏನಪ್ಪ ಅಂದರೆ ಇದೇ ಕಾಲದಲ್ಲಿ ಹಲವಾರು ರಾಜ್ಯಗಳಲ್ಲಿ ಜನಪ್ರತಿನಿಧಿಗಳ ಆಳ್ವಿಕೆ ಇತ್ತು. ಇದನ್ನು ನಾವು ಗಣರಾಜ್ಯ ಎಂದು ಕರೆಯುತ್ತೇವೆ. ಮಹಾಜನಪದಗಳಲ್ಲಿ ರಾಜ್ಯರ ಆಳ್ವಿಕೆ ಇತ್ತು. ಇಲ್ಲಿ ಜನಪ್ರತಿನಿಧಿಗಳ ಆಯ್ಕೆ ಇತ್ತು ಗಣರಾಜ್ಯಗಳಲ್ಲಿ. ಗಣರಾಜ್ಯಗಳಲ್ಲಿ ಪ್ರಮುಖವಾದವುಗಳು ವಜ್ಜಿ ಗಣರಾಜ್ಯ. ನೋಡ್ರಿ, ಮಹಾಜನಪದಗಳಲ್ಲಿ ಪ್ರಮುಖವಾದ ಮಹಾಜನಪದಗಳು ಯಾವಪ್ಪ ಅಂತಂದರೆ ಮಗಧ, ಕೋಸಲ, ವತ್ಸ್ಯ. ಗಣರಾಜ್ಯಗಳಲ್ಲಿ ಪ್ರಮುಖವಾದದ್ದು ಯಾವುದಪ್ಪ ಅಂತಂದರೆ ವಜ್ಜಿ. ಇದು ಹಲವಾರು ಗಣರಾಜ್ಯಗಳನ್ನು ಒಳಗೊಂಡಿದ್ದ ಒಕ್ಕೂಟವಾಗಿತ್ತು ವಜ್ಜಿ. ಬಿಹಾರದ ವೈಶಾಲಿ ಪಟ್ಟಣವು ಅದರ ರಾಜಧಾನಿಯಾಗಿದೆ. ವಜ್ಜಿಯ ರಾಜಧಾನಿ ಯಾವುದಪ್ಪ ಅಂತಂದರೆ ಬಿಹಾರದ ವೈಶಾಲಿ ಪಟ್ಟಣ ರಾಜಧಾನಿಯಾಗಿತ್ತು. ವಜ್ಜಿಯ ಒಕ್ಕೂಟದಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನು ಒಳಗೊಂಡ ಒಂದು ಸಭೆಯು ಆಳ್ವಿಕೆ ನಡೆಸುತ್ತಿತ್ತು. ನೋಡಿ, ವಜ್ಜಿಯ ಒಕ್ಕೂಟದಲ್ಲಿ ಹಿರಿಯ ಮತ್ತು ಕಿರಿಯ ಸದಸ್ಯರನ್ನು ಒಳಗೊಂಡ ಸಭೆಯು ಆಳ್ವಿಕೆ ನಡೆಸುತ್ತಿತ್ತು. ಸದಸ್ಯರನ್ನು ರಾಜ ಎಂದು ಸಂಬೋಧಿಸಲಾಗುತ್ತಿತ್ತು. ಸಭೆಯಲ್ಲಿ ಒಕ್ಕೂಟಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಮುಖ ವಿಷಯಗಳು ಚರ್ಚೆಗೆ ಬರುತ್ತಿದ್ದವು. ಇನ್ನು ವೈರಾಗ್ಯ, ಹೊಸ ಪದಗಳ ಅರ್ಥ ತಿಳ್ಕೊಳ್ಳೋಣ. ವೈರಾಗ್ಯ ಅಂದರೆ ಏನಪ್ಪ? ಪ್ರಪಂಚದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸುವಿಕೆ ನಾವೇನು ಕರಿತೀವಿ ವೈರಾಗ್ಯ. ಅಂದರೆ ಜೀವನವನ್ನು ಎಲ್ಲ ಆಸೆಗಳನ್ನು ತೆಗೆಸ್ಬಿಡೋಕೆ ನಾವು ವೈರಾಗ್ಯ ತಾಳೋಕೆ. ದಿಗಂಬರ, ದಿಕ್ಕುಗಳನ್ನೇ ಬಟ್ಟೆಯಾಗಿ ಹೊಂದಿರುವವನು. ಅಂದರೆ ಬಟ್ಟೆಗಳನ್ನು ಧರಿಸಿದವರು ಅಥವಾ ದಿಕ್ಕುಗಳನ್ನೇ ಬಟ್ಟೆಯನ್ನಾಗಿ ಧರಿಸಿದವರು ಇವರಿಗೆ ನಾವು ದಿಗಂಬರರು. ಮಹಾವೀರನ ಅನುಯಾಯಿಗಳಿಗೆ ನಾವು ದಿಗಂಬರರು ಎಂದು ಕರೆಯುತ್ತೇವೆ. ನಿರ್ವಾಣ, ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗುವುದು. ನಿರ್ವಾಣ ಏನಪ್ಪ ಅಂತಂದರೆ ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗುವುದು. ನಿಮಗೆ ತಿಳಿದಿರಲಿ, ಬೌದ್ಧ ಧರ್ಮದಲ್ಲಿ ಹೀನಯಾನ ಮತ್ತು ಮಹಾನ್ ಎಂಬ ಎರಡು ಪಂಥಗಳಿವೆ. ನೋಡಿ, ಹೀನಯಾನ ಮತ್ತು ಮಹಾನ್ ಎಂಬ ಎರಡು ಪಂಥಗಳಿವೆ. ನೋಡಿ, ಗೌತಮ್ ಬುದ್ಧನು ಎಲ್ಲಿ ಜನಿಸಿದನು? ಮೊದಲ ಪ್ರಶ್ನೆ ಉತ್ತರ ನೋಡಿ. ಗೌತಮ್ ಬುದ್ಧನು ಎಲ್ಲಿ ಜನಿಸಿದನು? ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿಯಲ್ಲಿ ಜನಿಸ್ತಾನ. ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿ ವನದಲ್ಲಿ ಜನಿಸ್ತಾನ. ಲುಂಬಿನಿ ವನ. ಬುದ್ಧನು ತನ್ನ ಉಪದೇಶವನ್ನು ಡ್ಯಾಸ್ ಭಾಷೆಯಲ್ಲಿ ಬೋಧಿಸನು. ಬುದ್ಧನು ತನ್ನ ಉಪದೇಶವನ್ನು ಯಾವ ಭಾಷೆಯಲ್ಲಿ ಬೋಧಿಸ್ತಾನ? ಅವಾಗ ಈಗಾಗಲೇ ಹೇಳಿದೆ ನಾನು, ಬುದ್ಧನು ತನ್ನ ಉಪದೇಶವನ್ನು ಯಾವ ಭಾಷೆಯಲ್ಲಿ ಬೋಧಿಸ್ತಾನ? ಸಾರನಾಥ ಮೇಲೆ ಧರ್ಮಚಕ್ರ, ಅಲ್ಲಿಂದ ಬಿಹಾರ ಮತ್ತು ಸುತ್ತಮುತ್ತಲಲ್ಲಿ ಕೊನೆ ಕಾಲಕ್ರಮಣ ಬಿಹಾರದ ಕುಶಿನಗರಲ್ಲಿ ಏನು ಮಾಡ್ತಾನಪ್ಪ ಅಂದರೆ ದೇಹ ತ್ಯಾಗವನ್ನು ಮಾಡ್ತಾನೆ. ಲುಂಬಿನಿವನಲ್ಲಿ ಜನಿಸ್ತಾನ. ಬುದ್ಧನು ತನ್ನ ಉಪದೇಶವನ್ನು ಯಾವ ಭಾಷೆಯಲ್ಲಿ ಬೋಧಿಸಿದನು ಅಂತ ಕೇಳಿದಾನೆ ಪ್ರಶ್ನೆ. ನೋಡಿ, ಬುದ್ಧನು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಬೋಧಿಸ್ತಾನೆ. ಯಾವ ಭಾಷೆ? ಪಾಲಿ ಭಾಷೆ. ಜಿನ ಎಂದರೆ ಏನಂದರೆ, ಜಿನ ಎಂದರೆ ಡ್ಯಾಸನ್ನು ಗೆದ್ದವನೇ ಎಂದರ್ಥ. ಜಿನ ಎಂದರೆ ಏನಪ್ಪ? ಈಗಾಗಲೇ ಹೇಳಿದೆ ನಾನು, ಜಿನ ಎಂದರೆ ಡ್ಯಾಸನ್ನು ಗೆದ್ದವನೇ ಎಂದರ್ಥ ಅಂತಂತಂದು. ಜನ ಅಂದರೆ ಮೋಹವನ್ನು ಗೆದ್ದವನೇ ಅಂದರ್ಥ. ಜೈನದಲ್ಲಿ 23ನೇ ತೀರ್ಥಂಕ ಪಾರ್ಶ್ವನಾಥ. ಜೈನದಲ್ಲಿ 23ನೇ ತೀರ್ಥಂಕ ಯಾರಪ್ಪ ಅಂದರೆ ಪಾರ್ಶ್ವನಾಥ. ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರನ್ನು ಏನಂತ ಕರಿತೇವೆ? ಶ್ವೇತಾಂಬರ. ಅರ್ಥಾತ್ ಈಗ ಹೇಳಿ, ಗೌತಮ್ ಬುದ್ಧನು ಡ್ಯಾಸ್ ಎಂಬಲ್ಲಿ ಜನಿಸಿದನು. ನೇಪಾಳದ ಲುಂಬಿನಿ ವನದಲ್ಲಿ ಜನಿಸಿದನು. ಬುದ್ಧನು ತನ್ನ ಉಪದೇಶವನ್ನು ಡ್ಯಾಸ್ ಭಾಷೆಯಲ್ಲಿ ಬೋಧಿಸಿದನು. ಪಾಲಿ ಭಾಷೆಯಲ್ಲಿ ಬೋಧಿಸಿದನು. ಜಿನ ಎಂದರೆ ಏನಪ್ಪ ಅಂತಂದರೆ
ಮೋಹವನ್ನು ಗೆದ್ದವನೇ ಎಂದರ್ಥ. ಜೈನ ಧರ್ಮದ 23ನೇ ತೀರ್ಥಂಕರ ಯಾರಪ್ಪ ಅಂತಂದರೆ ಪಾರ್ಶ್ವನಾಥ. ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರನ್ನು ಅಂತ ಕರಿತೀವಿ, ಶ್ವೇತಾಂಬರರೆಂದು ಕರಿತೇವೆ. ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿರಂತರವಾಗಿ ಅಧ್ಯಯನ ಮಾಡೋಣ. ಪರೀಕ್ಷೆ ಅಧಿಸೂಚನೆ ಅದ್ರ ಬಗ್ಗೆ ಯಾವಾಗಾದರೂ ಅಧಿಸೂಚನೆ ಬಿಡ್ಬೋದು, ಬಟ್ ನಮ್ಮ ಅಧ್ಯಯನ ಮಾತ್ರ ನಿರಂತರವಾಗಿರಬೇಕು. ಪ್ರಯತ್ನ ಅನ್ನೋದು ಸಾಗ್ತಾನೇ ಇರಬೇಕು. ಯಾಕಂತಂದರೆ ಪ್ರಕೃತಿಯಲ್ಲಿ ನೀರು, ಗಾಳಿ, ಬೆಳಕು ಇವು ನಿರಂತರವಾಗಿರುತ್ತೆ. ಅಷ್ಟೇ ನಿರಂತರವಾಗಿ ನಮ್ಮ ಪ್ರಯತ್ನ ಇರಬೇಕು. ಭರವಸೆ ಅಂತೂ ನಮ್ಮಲ್ಲಿ ಇರಬೇಕು. ಭೂಮಿಗೆ ಬಿದ್ದ ಬೀಜ ಎದೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ನಮಗೆ ಫಲ ಕೊಟ್ಟೇ ಕೊಡುತ್ತದೆ, ಯಾವುದೇ ರೂಪದಲ್ಲಿರ್ಬೋದು. ಧನ್ಯವಾದಗಳು.